ಸಿನಿಮಾ ಯಾವ ಸಿನಿಮಾನೂ ಇಲ್ಲ, ಹೋಗೋದು ಸುಮ್ಮನೆ ಆತಾಗೆ. ಹಾಗೆ ಎಲ್ಲ ಇದು ಒಂದು ತಮ್ಮನೇಲಿಗೆ ಇದ್ರ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತಿರೋ ಸಾಕು, ಬೇರೆ ಯಾರಿಗೂ ಗೊತ್ತಿರಬೇಕಾಗಿಲ್ಲ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವಳು ಏನಪ್ಪ ನನಗೆ ರೋದನೆ ಆಗಿರೋದು ಅಂತಂದರೆ, ನೈಟೆಲ್ಲ ಫೋನ್ ಮಾಡ್ತಾಳೆ ಫ್ರೆಂಡ್ಸ್. 1 ಗಂಟೆ 2 ಗಂಟೆ 3 ಗಂಟೆ ಬೆಳಗಿನ 4 ಗಂಟೆ ಬಿಡೋದಲ್ಲ. ಕೆಮ್ಮು ಸಿನಿಮಾ ನೋಡಿದ್ರೆ ಕಡಲೆ ಬೀಜ ಅದು ಇದು ಐಸ್ ಕ್ರೀಮ್ ಎಲ್ಲ ತಿಂದ್ಬಿಡ್ತಾಳೆ. ಫುಲ್ ನೈಟ್ ಎಲ್ಲ ಕೆಮ್ತಾಳೆ. ಚಿಪ್ಸು ಕುರ್ಕುರೆ ಎಲ್ಲ ತಿಂತಾಳೆ. ನಮಗಿಲ್ಲಿ ಪ್ರಾಣ ತಿನ್ನೋದು. ಎಗ್ ಪಪ್ಸ್ ನನಗೆ ಇಷ್ಟ ಆಗಲ್ಲ. ಫುಲ್ ಎಗ್ಗೆ ಬೇಕು, ಹಂಗೆಲ್ಲ ತಿಂತಾಳೆ ಫ್ರೆಂಡ್ಸ್. ನಾವು ನೋಡೋದು ನೈಟ್ ಎಲ್ಲ ನಮಗೆ ಫೋನ್ ಮಾಡಿ ಹಿಂಸೆ ಕೊಡೋದು. ಚಿನ್ನೋ ನಿದ್ದೆ ಬತ್ತಲ್ಲ, ಸಿನಿಮಾ ಫುಲ್ ಕೆಮ್ಮು ಅಂತ. ಅದಕ್ಕೆ ಇಲ್ಲಿ ನಮಗೆ ಇವಳು ಯಾವಾಗಲೂ ಒಂದು ಹಾಸ್ಪಿಟ್ಲ್ ತೋರಿಸಲ್ಲ ನಮ್ಮ ಮನೆ ಹತ್ರ. ಅದಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ. ಫ್ರೆಂಡ್ಸ್ ಮಲ್ಲೇಶ್ವರಂ ಹಾಸ್ಪಿಟಲ್ಗೆ ಇವನು ಪ್ರಾಂಕ್ ವಿಡಿಯೋ ಮಾಡಿಸ್ಕೊಂಡು ಕರ್ಸ್ಕೊಂಡ್ಬಿಟ್ಟ. ನಾನು ಅಲ್ಲಿ ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲೇ ತೋರ್ಸೋಣ ಅಂತ. ಶಾಪಿಂಗ್ ಹೋಗಿ ನಾನು ಹಾಸ್ಪಿಟ್ಲ್ ಹೋಗ್ತೀನಿ ಅಂದ್ರೆ ನಾನು ಪ್ರಾಂಕ್ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಸಂಪಿಗೆ ರೋಡ್ ಇದೆಯಲ್ಲ, ಅಲ್ಲೊಂದು ಹಾಸ್ಪಿಟಲ್ ಇದೆ, ಚಿಕ್ಕದು ಹಾಸ್ಪಿಟಲ್ ಇದೆ, ಕ್ಲಿನಿಕ್ ತರ ಚೆನ್ನಾಗಿದೆ. ಅಲ್ಲಿ ಚೆನ್ನಾಗಿ ನೋಡ್ತಾರೆ. ಅಲ್ಲಿ ಬಿಟ್ರೆ ಮತ್ತೆ ಇಲ್ಲೇ ತೋರ್ಸೋದು ನಾನು, ಇವ್ರ ಮನೆ ಹತ್ರ. ನನಗೆ ಹಾಸ್ಪಿಟ್ಲಿಗೆ ತೋರಿಸಿ ಸಾಕಾಗ್ಬಿಡೈತೆ. ಎಷ್ಟೊತ್ತಿ ತೋರಿಸಿದ್ಯಪ್ಪ ಹಾಸ್ಪಿಟಲ್ಗೆ? ಸುಮಾರು ಸಲ ತೋರಿಸಿದೀನಿ. ನನಗೆ ಥ್ರೋಟ್ ಇನ್ಫೆಕ್ಷನ್ ಬೇಗ ಆಗ್ಬಿಡುತ್ತೆ ಫ್ರೆಂಡ್ಸ್. ಎಲ್ಲಾದ್ರೂ ವಾಟರ್ ಕುಡಿಯಂಗಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಹೊರಗಡೆ ಎಲ್ಲಾದ್ರೂ ಆಯಿಲ್ ಐಟಮ್ಸ್ ತಿನ್ನಂಗಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ನನಗೆ ಇಡ್ಲಿ ಜೊತೆಗೆ ವಡೆ ತುಂಬಾ ಇಷ್ಟ, ತಿಂದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಆಮೇಲೆ ಮತ್ತೆ ಏನಾದ್ರೂ ಜಾಸ್ತಿ ಹುಳಿ ಪದಾರ್ಥಗಳು ಆ ಥರದ್ದೆಲ್ಲ, ಮೊಸರು ಪನ್ನೀರ್ ಇವೆಲ್ಲ ತಿಂದ್ಬಿಟ್ರೆ ಕಫ ಆಗ್ಬಿಡುತ್ತೆ ನನಗೆ. ಏನು ತಿನ್ಬೇಕು? ಮತ್ತೆ ಏನು ತಿಂದೇ ಬಾಯಿ ಚಟ ಅವಳಿಗೆ ಸುಮ್ಮನೆ ಇರಲ್ಲ. ಹಂಗಾರೆ ಹೇಳ್ಬಿಡು, ಇವಾಗಲೂ ವರದಕ್ಷಿಣೆ ಎಸ್ಕೊಟ್ಬಿಡು ನಿಮ್ಮ ಮನೇಲಿ. ಮೇಂಟೆನೆನ್ಸ್ಗೆ ಹಾಸ್ಪಿಟಲ್ ತೋರ್ಸಕ್ಕೆ. ನಂಗೆ ಥ್ರೋಟ್ ಇನ್ಫೆಕ್ಷನ್ ಒಂದೇ ಆಗೋದು, ಏನ್ ಬೇರೆ ಏನು ಆಗಲ್ಲ ನನಗೆ. ಇಲ್ಲ ಫ್ರೆಂಡ್ಸ್, ಅಂದ್ರೆ ವರದಕ್ಷಿಣೆ ಎಲ್ಲ ಇಸ್ಕೊಂತಲ್ಲ, ಅಷ್ಟೊಂದು ಕೆಟ್ಟ ಹುಡುಗರ ಅಲ್ಲ. ವರದಕ್ಷಿಣೆ ಅಷ್ಟು ಇಸ್ಕೊಂಡಷ್ಟು ಇವಳು ಸಿಕ್ಕಿದ್ರೆ ಸಾಕು ನನಗೆ. ವರದಕ್ಷಿಣೆ ಏನು ಬೇಡ. ಇಲ್ಲಿ ನಗಾಡ್ ಹೋಗ್ಲಿ. ಇವಾಗ ಸಿನಿಮಾ ಯಾವ ಸಿನಿಮಾನೂ ಇಲ್ಲ, ಹೋಗೋದು ಸುಮ್ಮನೆ ಆತಾಗೆ. ಬರ ಇಲ್ಲಿ, ಓಯ್ ಬಲ್ಲಿ. ಏನೋ ಯಾವಾಗ್ಲೂ ಹುಷಾರಿರಲ್ಲ ನನಗೆ. 3 ಹೊತ್ತು ಹಾಸ್ಪಿಟ್ಲಿಗೆ ತೋರಿಸ್ತಾನಂತ. ಹೋಗಿ ಸುಮ್ಮನೆ. ಏನು ಮತ್ತೆ ನಂಗೆ ಆಗದೆ ಥ್ರೋಟ್ ಇನ್ಫೆಕ್ಷನ್ ಒಂದೇ ಆಗೋದು. ಏನಕ್ಕಾಯ್ತು? ನಂಗೆ ಎಲ್ಲಾರು ನೀರ್ ಕುಡಿದ್ರೆ ಆಗಲ್ಲ. ಎಲ್ಲ ಕಡೆ ಹೋಗಿದ್ ಕಡೆ ಬಿಸ್ಲರಿ ನೀರ್ ಕೊಡ್ಸು ಆಯ್ತಾ? ಮತ್ತೆ ಇನ್ನೇನು ಕುಡಿದ್ರೆ ಆಗಲ್ಲ. ಎಲ್ಲ ಕಡೆ ಬಿಸ್ಲರಿ ಕೊಡ್ಸ. ನಿಂಗೇನ ಇನ್ನು ಟ್ಯಾಂಕಲ್ಲಿ ಕೊಟ್ಟು ನೀರು ಕೊಡಿಸ್ತೀನಿ, ನಲ್ಲಿ ನೀರು ಕೊಡಿಸ್ತಿದ್ದೀರಾ? ಹೇಳಪ್ಪ ನೀನೆ. ಫ್ರೆಂಡ್ಸ್ ಮುಖ ಮುಗಿಸ್ಕೊಂಡು ಕೂತವಳೆ. ಇವಾಗಿನ ಜಸ್ಟ್ ತೋರಿಸಿದ್ವಿ ಹಾಸ್ಪಿಟಲ್ಗೆ. ಡ್ರೈಗೆ ಕಫ ಅಂದಿದ್ದಾಳೆ. ಕೆಮ್ಮು ಮೆಡಿಷನ್ ನೋಡಿ ತಗೊಂಡಿದ್ದೀನಿ. ಮೆಡಿಷನ್ ಕರೆಕ್ಟಾಗಿ ತಗೊಳಲ್ಲ ಫ್ರೆಂಡ್ಸ್ ಇವಳು. ಅದು ಒಂದೊಂದು ಇದಾಗಿ ಲೋ ಬಿ ಪಿ ಟೆನ್ಷನ್ ಮಾಡ್ಕೊಂತ ಯಾವ ಯೋಚನೆ ಮಾಡ್ತಿರ್ತಾಳಲ್ಲ. ಸೊ ಲೋ ಬಿ ಪಿ ಬೇರೆ ಆಗಿದೆ. ಈಗ ಏನು ಮಾಡೋದು ಏನೋ. ಬಾಯಿ ಮಾತ್ರ ಕಂಟ್ರೋಲ್ ಇಟ್ಕೊಳ್ಳೋದು ಇವಳು. ಅದು ಇದು ತಿಂತಾನೆ ಇರ್ತಾಳೆ. ಡಾಕ್ಟರ್ ಹೇಳಿದ್ದಾರೆ ವಾಟರ್ ಮೆಲನ್ನು, ಆಮೇಲೆ ಏನದು ಗ್ರೇಪ್ಸು, ಬನಾನಾ, ಮೊಸರು, ಮಜ್ಜಿಗೆ ಅದೆಲ್ಲ ತಿನ್ಬಾರ್ದಂತ. ಇಲ್ಲ ಅವೆಲ್ಲ ತಿನ್ಬಾರ್ದಂತ. ನಾನು ಡೈಲಿ ಮಜ್ಜಿಗೆ ಕುಡಿತೀನಿ. ಏನು ಮುದ್ದೆಲ್ಲಕ್ಕೆ ಬಿಸಿ ಮುದ್ದೆ, ರಸಮ್ಮು, ಇಲ್ಲ ಸೊಪ್ಪಿನ ಸಾಂಬಾರು ಏನೋ ಮಾಡ್ಕೊಂಡ್ರೆ ಹಿಂಗೆ ಕುಡ್ದೆ ಬಂದಿರೋದು. ಮಜ್ಜಿಗೆ ಚೆನ್ನಾಗಿ ಕುಡಿದ್ಲಾ. ಅದಾದ್ಮೇಲೆ ಇದು ಇಲ್ಲಿ ಕೇಳಿ ಹೇಳ್ತೀನಿ. ಆ ಬೆಣ್ಣೆ ಅವತ್ತು ನಮ್ಮ ಮನೆಗೆ ಯಾರೋ ತಂದು ಕೊಟ್ಟಿದ್ರು ನಮ್ಮ ಫ್ರೆಂಡ್ಸು. ಅದನ್ನ ತುಪ್ಪ ಮಾಡ್ಕೊಂಡಂತ ಕೊಟ್ಟೆ. ಇವ್ಳು ಬೆಣ್ಣೆ ಕಡಿತಿದ್ಲು. ಬೆಣ್ಣೆ ಕಡಿತ ಏನು ಕೈಲೇ ನೆಕ್ಕೊಂಡು ಹಂಗೆ ಇದು ಫ್ರೆಂಡ್ಸ್. ಟೈಮ್ ನೋಡಿದ್ರೆ 12 ಗಂಟೆ ಆಗಿದೆ. ಇವಳು ಇವಾಗ ಕಾಲ್ ಮಾಡಿ ಚಿನಿಮಾ ಬೆಳಗ್ಗೆ ಬರ್ತೀನಿ,
ಕಾಳುಗೊಜ್ಜು ನೆನಾಕು, ಅದು ಕಾಳುಗೊಜ್ಜು ಜೊತೆ ಸರ್ ನಿದ್ದಾಗ ನೆನಪಿರ್ತದೆ. ಕಾಳು ನೆನಾಕು, ಕಡಲೆಕಾಳು ಮತ್ತು ಹೆಸರು ಕಾಳು ನೆನಕು ಅಂತ ಇವಾಗ ಹಿಂಸೆ ಕೊಡ್ತಾಳೆ. ಬೆಳಗ್ಗೆ ಬಂದು ಗೊಜ್ಜು ಮತ್ತು ಚಪಾತಿ ಮಾಡಿಕೊಡ್ತಾಳಂತೆ. ಇದು ಯಾಕೆ ಬೇಕಪ್ಪ ನನಗೆ ಹಿಂಸೆ, ಎಲ್ಲ ಓಪನೇ ಬಿಟ್ಟು ಹೋಗಳೆ. ಯಾವ ಗಂಡು ಮಕ್ಳಿಗೂ ಬೇಡ ಈ ಕಷ್ಟ, ನಮ್ಮ ಕಷ್ಟ. ದಡಮ್ಮ ಮನೇಲಿದ್ದೆ. ನಮ್ಮ ದಡಮ್ಮ ದಡಮ್ಮ ಮನೆಯಿದ್ದಾಗ ಬೆಳಗ್ಗೆ ಟಿಫನ್ ಮಾಡಿ, ನೈಟು ಅಡುಗೆ ಮಾಡಿ, ಮಧ್ಯಾಹ್ನ ಅಡುಗೆ ಮಾಡಿ ಎಬ್ಬರ್ಸೋದು. ಈ ಥರ ಎಲ್ಲ ನನಗೆ ಒಂದಿನ ಹೇಳಿರಲಿಲ್ಲ, ಅದು ಮಾಡು ಇದು ಮಾಡು ಅಂತ. ಒಂದೊಂದ್ಸಲ ಸಿಂಗಲ್ ಆಗಿದ್ರೆ ಬೆಸ್ಟ್ ಅನ್ಸ್ಬಿಡುತ್ತೆ ಫ್ರೆಂಡ್ಸ್. ಇದೆಲ್ಲ ಇದು ಮಾಡೋದಕ್ಕಿಂತ ಸಿಂಗಲ್ ಆದರೂ ಒಳ್ಳೆ ಹುಡುಗಿ ಸಿಗ್ತಾಯಿಲ್ಲ, ಮದುವೆ ಆಗ್ಬಿಡ್ಬೇಕು ಫ್ರೆಂಡ್ಸ್. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನ ನನಗೆ ಒಳ್ಳೆ ಹುಡುಗಿ ಸಿಕ್ಕಿದ್ಲು. ಜನಗಳಿಗೆ ಗೊತ್ತಿಲ್ಲ 1000 ಮಾತಾಡ್ತಾರೆ. ಅವಳ ಬಗ್ಗೆ ನನಗೆ ಗೊತ್ತು, ಅವಳು ಏನು ಅಂತ. ಸೊ ನನಗೆ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಏನಂತಿಲ್ಲ. ನಿಮ್ಮ ಹುಡುಗಿರ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತಿರೋ ಸಾಕು, ಬೇರೆ ಯಾರಿಗೂ ಗೊತ್ತಿರಬೇಕಾಗಿಲ್ಲ. ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಆಗಲಿ, ನಿಮ್ಮ ಲವರ್ ಬಗ್ಗೆ ಆಗಲಿ, ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ತಂಗಿರು, ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ ಸಾಕು. ಬೇರೆ ಹಂಗೆ ಅಂದ್ಕೊಂಡ್ರು, ಬೇರೆ ಹಿಂಗಂತವ್ರೆ ಅವೆಲ್ಲ ಮೈಂಡಿಗೆ ಹಾಕೊಂಬಿಡಿ. ಅವಳು ಯಾವ ಕ್ಯಾರೆಕ್ಟರ್ ಏನು ಅಂತ ನಿಮಗೆ ಗೊತ್ತಿದ್ರೆ ಸಾಕು, ಜೀವನ ಚೆನ್ನಾಗಿ ಮಾಡ್ಬೋದು. ಬೇರೆಯವ್ರು ಹಂಗಂತವ್ರೆ, ಬೇರೆ ಹಿಂಗಂತವ್ರೆ ಅಂತ ಅಂದ್ಕೊಂಡು ಅವ್ರಿಗೆ ನಾವು ಹೀಯಾಳ್ಸೋದು, ನಾವು ಬೈಯೋದು, ಲೈಫ್ ನಡೆಯಲ್ಲ ಆ ಥರ. ಆದರೆ ಪಾಪ ಅವ್ರು ಎಷ್ಟು ನೋವು ಅನ್ನಿಸ್ತಾರೆ ಗೊತ್ತಾ ನಾವು ಆ ಥರ ಮಾತಾಡಿದಾಗ. ದಯವಿಟ್ಟು ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಯಾರಂಗೆ ಮಾತಾಡೋಕೆ ಹೋಗ್ಬೇಡಿ. ಅಷ್ಟೇ ಕೇಳ್ಕೊಂಡು ನಿಮ್ಮ ಹತ್ರ. ಇವಾಗ ಪ್ಲೇಟ್ಸ್ನ ಮುಚ್ಕೊಡೋಣ. ರ್ಯಾಕಲ್ಲಿ ಇಟ್ಬಿಟ್ಟು ಗುಡ್ ನೈಟ್ ಗಾಯ್ಸ್. ಮಾರ್ನಿಂಗ್ 6 AM ಜಿಮ್ಮಿಗೆ ಹೋಗ್ಬೇಕು, ಅದಕ್ಕೆ ಬೇಗ ಮಲ್ಕೊತೀನಿ. ಬಾಯ್, ಗುಡ್ ನೈಟ್. ಫ್ರೆಂಡ್ಸ್, ಇವಾಗ ಬಂದು ಟಿಫನ್ ಮಾಡಿಕೊಡ್ತಾಳೆ. ಟೈಮ್ ನೋಡಿ 10:55 ಆಗಿದೆ. ನಾನು ಅಲ್ಲಿ ಹೋಗ್ಬೇಕು. ನನಗೆ ಆಡಿಷನ್ ಇದೆ, ನನಗೆ ಲೇಟ್ ಆಗಿದೆ ಚಿನಿಮ್ಮ. 8 ಗಂಟೆಗೆ ಬರ್ತೀನಿ ಅಂದು 9:30 ಬಂದವಳೆ. ಏನೋ ಮಾಡೋಳೆ. ಟೈಮ್ ಆಗೈತೆ ಬಂಗಾರಿ ನನಗೆ. ಏನೇನು ಮಾಡ್ಕೊಡ್ತಿದ್ಯಾ? ಚಪಾತಿ ಕಲಿಸಿಟ್ಟಿದ್ದೀನಿ, ಈಗ ಒತ್ತಿ ಹಾಕಿ ಕೊಡ್ತೀನಿ. ಕಾಳುಗೊಜ್ಜು ತಿನ್ಬಿಟ್ಟು ಹೋಯ್ತಾ ಇದೆ. ಚಿನಿಮ ಇದು ಎಗ್ಗೇನು ಎಗ್ ಬೇಸ್ಕೊಂಡೋಗ ನನಗೆ. ಬೇಗ ಟೈಮ್ ಇಲ್ಲ. ಫ್ರೆಂಡ್ಸ್, ಇವಾಗ ಕಲಿತಿರೋದಲ್ವಾ, ಎಲ್ಲ ಮೆಸ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಚಪಾತಿ ಬೇಯ್ತಾ ಇದೆ. ಹೆಂಗಿದೆ ಚಿನಿಮ? ನಾವು ನಿರೀಕ್ಷೆಗೆ ಮೀರಿದಂತೆ ನಿರೀಕ್ಷೆಗೆ ಮೀರಿದ ಟೇಸ್ಟು ಅಂದ್ಕೊಂಡಿರಲ್ಲ ಈ ಥರ ಮಾಡ್ಕೊಳ್ಳೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಖಾರ ಜಾಸ್ತಿ ಆಗಿದೆ ಅಲ್ಲ, ಖಾರ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಚಪಾತಿ ತಗೊಂಡ್ಬ. ಫ್ರೆಂಡ್ಸ್, ನನಗೆ ಟೈಮ್ ಆಗ್ಬಿಟ್ಟಿದೆ, ಹೊಡ್ತಾ ಇದ್ದೀನಿ. ಚಿನ್ನಮ್ಮ ಹಂಗೆ ಎಲ್ಲ ಇದು ಒಂದು ತಮ್ಮನೇಲಿಗೆ ಬಾಯ್. ಹುಷಾರ್. ಟಿಫನ್ ಮಾಡು ಬೇಗ ಬಾ.
ಫ್ರೆಂಡ್ಸ್, ಇದಾಗಿತ್ತು ವ್ಲಾಗ್. ನಾನು ಇಲ್ಲಿಗೆ ಬಂದಿದ್ದು ಅವ್ರಿಗೆ ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಅಂತ, ಅದ್ರ ಜೊತೆಗೆ ವೀಡಿಯೋಸನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ಇಲ್ಲಿ ವೈಫೈ ಹಾಕ್ಸಿದ್ದೀವಿ, ಹಾಗಾಗಿ ನಾನು ಬೆಳಗ್ಗೆನೇ ಎದ್ದು ಇಲ್ಲಿಗೆ ಬಂದೆ. ಆ್ಯಂಡ್ ಇವಾಗ ವೀಡಿಯೋಸ್ ಎಡಿಟ್ ಮಾಡಬೇಕು. ಬಾಯ್ ಎಲ್ರಿಗೂ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.